ತಲಪತಿ ವಿಜಯ್ 1984ರಲ್ಲಿ ಆಸ್ ಎ ಚೈಲ್ಡ್ ಆರ್ಟಿಸ್ಟ್ನಿಂದ ಶುರುವಾದಂತಹ ಒಂದು ಎಕ್ಸಲೆಂಟ್ ಕೆರಿಯರ್ ಈ ಹತ್ತತ್ರ 75ನೇ ಸಿನಿಮಾಗಳಲ್ಲಿ ನಟಿಸಿ ಕೊನೆಯಾಗುತ್ತಿದೆ. ರಾಜಕೀಯಕ್ಕೆ ಅವರು ಎಂಟ್ರಿ ಕೊಡ್ತಾ ಇರೋದು ಕೆಲವೊಬ್ಬರಿಗೆ ಖುಷಿ ಕೊಡ್ತಿದೆ. ಇನ್ನು ಮುಂದೆ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳಲ್ಲ ಅನ್ನುವಂತಹ ದುಃಖ ಅವರ ಫ್ಯಾನ್ಸ್ನ ಹೇಟ್ ಮಾಡಿದೆ. ಇನ್ನು ಇವರ ಕೊನೆಯ ಸಿನಿಮಾ ಆದಂತಹ ಜನನಾಯಕ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ನೋಡಿ ನಮಗೆ ಏನು ಅನಿಸ್ತು, ವಿಜಯ್ ಅವರಿಗೆ ಒಂದು ಗ್ರೇಟ್ ಫೇರ್ವೆಲ್ ಸಿಗುತ್ತಾ? ಆ್ಯಂಡ್ ಈ ಸಿನಿಮಾ ಬಾಲಯ್ಯ ಅವರ ಭಗವಾನ್ ಕೇಸರಿ ರೀಮೇಕ್ ಎಲ್ಲವನ್ನ ಈ ಟ್ರೈಲರ್ನ ರಿವ್ಯೂನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಈ ಮೂವಿ ರೀಮೇಕಾ ಅಲ್ವಾ ಅನ್ನುವಂತಹ ವಿಚಾರಕ್ಕೆ ಬರೋದಾದ್ರೆ, ನಮ್ಮ ಪ್ರಕಾರ ಇದು ಫ್ರೇಮ್ ಟು ಫ್ರೇಮ್ ರೀಮೇಕ್ ಅಲ್ಲದೆ ಹೋದ್ರು ಪಾರ್ಷಿಯಲ್ ರೀಮೇಕ್ ಅಂತೂ ಖಂಡಿತ ಹೌದು. ಆರ್ಮಿ ಅಪ್ಲಿಕೇಶನ್ ಟ್ರೈನಿಂಗ್ ಕೊಡ್ತಾ ಇರುವಂತಹ ಶಾರ್ಟ್ಸ್ಗಳು, ಹಾರ್ಬಲ್ ಮೈನಿಂಗ್ ಏರಿಯಾ ಅಂತೆ ಕಾಣುವಂತಹ ಜಾಗದಲ್ಲಿ ಇರುವಂತಹ ಆಕ್ಷನ್ ಬ್ಲಾಕ್, ಸೊ ಹೀಗೆ ಸಾಕಷ್ಟು ಕಡೆ ಸೇಮ್ ವಿನ್ಸ್ ಬಂದಾಗ ಇದು ರೀಮೇಕ್ ಅಲ್ಲದೆ ಅಲ್ಲ ಅಂತ ಹೇಳೋದು ಸ್ವಲ್ಪ ಕಷ್ಟದ ಕೆಲಸ. ಆ್ಯಂಡ್ ಟು ದಿ ಫ್ಯಾನ್ಸ್ ಅರ್ಲಿ 2010 ನಲ್ಲಿ ವಿಜಯ್ ಅವರು ಸ್ಟ್ಯಾಂಡರ್ಡ್ನ ಶೇಪ್ ಮಾಡೋದ್ರಲ್ಲಿ ಈ ರೀಮೇಕ್ ಸಿನಿಮಾಗಳು ಬಹಳ ದೊಡ್ಡ ಪಾತ್ರ ವಹಿಸಿದೆ ಅಂದ್ರೆ ತಪ್ಪಾಗಲ್ಲ. ಇನ್ನು ಈ ಟ್ರೈಲರ್ನ ವಿಷಯಕ್ಕೆ ಬರೋದಾದ್ರೆ, ಇದು ಒಂದು ಕಮರ್ಷಿಯಲ್ ಮಾಸ್ ಮಸಾಲಾ ಸಿನಿಮಾ ಅನ್ನೋದ್ರಲ್ಲಿ, ಅದರಲ್ಲೂ ಈ ಕೊನೆ ಸಿನಿಮಾ ಅಂದಮೇಲೆ ಏನೆಲ್ಲ ಎಲಿಮೆಂಟ್ಸ್ ಇರಬೇಕು ಅದನ್ನ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಅನ್ನುವಂತಹ ಹಿಟ್ ಖಂಡಿತವಾಗ್ಲೂ ಸಿಗುತ್ತದೆ. ರಿಪೋರ್ಟ್ಸ್ಗಳ ಪ್ರಕಾರ ಸಿನಿಮಾದಲ್ಲಿ ಬರೋಬ್ಬರಿ 10 ಆಕ್ಷನ್ ಬ್ಲಾಕ್ಸ್ಗಳು ಇರಬಹುದು ಅನ್ನುವಂತಹ ಸ್ಪೆಕ್ಯುಲೇಷನ್ ಇದೆ. ಒಂದು ವೇಳೆ ಅದು ನಿಜ ಆಗಿದ್ರೆ ವಿಜಯ್ ಅವರ ಕೆರಿಯರ್ನಲ್ಲಿ ಅದು ಹೈಯೆಸ್ಟ್ ನಂಬರ್ ಆಫ್ ಆಕ್ಷನ್ ಬ್ಲಾಕ್ಸ್ ಇರುವಂತಹ ಸಿನಿಮಾ ಆಗಿ ಹೊರ ಹೊಮ್ಮುತ್ತದೆ. ವಿಜಯ್ ಅವರ ಸ್ಟಾರ್ಡಮ್ ಇಲ್ಲಿ ಖಂಡಿತ ಸ್ಟೋರಿ ಟೆಲ್ಲಿಂಗ್ ನ ಓವರ್ ಪವರ್ ಮಾಡಿದೆ ಅಂತ ಅನಿಸುತ್ತದೆ. ಬಟ್ ಸದ್ಯದ ಮಟ್ಟಿಗೆ ಎಲ್ಲ ಅಭಿಮಾನಿಗಳಿಗೆ ಬೇರೊಂದು ಅದೇ ಅಲ್ವಾ ಡಾರ್ಲಿಂಗ್ಸ್. ಇನ್ನು ಟ್ರೈಲರ್ ನಲ್ಲಿ ಇವರ ಕತೆ ಯಾವ ಚೌಕಟ್ಟಿನಲ್ಲಿ ಇರುತ್ತೆ, ಯಾವ ಚೌಕಟ್ಟಿನ ಒಳಗೆ ಯಾವ ಪಾತ್ರಗಳು ಇರ್ತವೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಹೀರೋ ಕ್ಯಾರೆಕ್ಟರ್ ಏನು, ಈ ಎಲ್ಲದರ ಗ್ಲಿಮ್ಸ್ ನ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಮಮಿತಾ ಬೈಜು ತಮ್ಮ ಪಾತ್ರಕ್ಕೆ ಪರ್ಫೆಕ್ಟ್ ಫಿಟ್ ಆಗಿ ಕಾಣಿಸಿಕೊಂಡಿದ್ದಾರೆ. ವಿಜಯ್ ಅವರಿಗೆ ಇರುವಷ್ಟೇ ಪ್ರಾಮುಖ್ಯತೆ ಕಥೆಯಲ್ಲಿ ಅವರಿಗೆ ಇರುತ್ತಾ ಅನ್ನೋದನ್ನ ಟ್ರೈಲರ್ ಹಿಟ್ ಕೊಟ್ಟಿದೆ. ಇಲ್ಲಿ ನಮಗೆ ತುಂಬಾ ಇಷ್ಟ ಆದಂತಹ ಪಾರ್ಟ್ ಅಂದ್ರೆ ಇಲ್ಲಿ ಬರುವಂತಹ ಎಲಿವೇಶನ್ಸ್ಗಳು, ಎಕ್ಸ್ಪೆಷಲಿ ಅನಿರುದ್ಧ್ ಅವರ ರಾವಣ ಮಾವಂದ ಟ್ರ್ಯಾಕ್ ನೊಂದಿಗೆ ವಿಜಯ್ ಅವರು ಎಂಟ್ರಿ ತಗೊಳ್ತಾರೆ ಇರುವಂತಹ ಆಕ್ಚುಲಿ ಬೂಸ್ ಬಂಪ್ಸ್ ಬರೋದು ಅಂತೂ ಖಂಡಿತ. ಯೂಶುವಲಿ ಆಕ್ಷನ್ ಸೀಟ್ ಪೀಸ್ಗೆ ವಿಜಯ್ ಅವರು ಎಫರ್ಟ್ ಹಾಕ್ತಾರೆ. ಅವರ ಫೈಟ್ ಕೂಡ ಯೂನಿಕ್ ಕೊರಿಯೋಗ್ರಫಿ ಆಗಿರುತ್ತವೆ. ಸೊ ಇಲ್ಲಿ ಅವರ ಲಾಸ್ಟ್ ಫೈಟ್, ಲಾಸ್ಟ್ ಎಂಟ್ರಿ, ಲಾಸ್ಟ್ ಎಲಿಮೇಷನ್ ಈ ಎಲ್ಲವನ್ನ ಎಷ್ಟು ಗ್ರ್ಯಾಂಡ್ ಸ್ಕೇಲ್ ನಲ್ಲಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸ್ಪೀಕಿಂಗ್ ಆಫ್ ಅನಿರುದ್ಧ್, ತಲಪತಿ ಕಚೇರಿ ಚೆಲ್ಲ ಮಗರೆ ಹೊರಪರೆ ಹೊರಲಾರು ಪ್ರತಿಯೊಂದು ಸಾಂಗ್ ಕೂಡ ಅನಿರುದ್ಧ್ ಅವರು ವಿಜಯ್ ಅವರಿಗೆ ಆಸ್ ಎ ಟ್ರಿಬ್ಯೂಟ್ ಮಾಡಿದ್ದಾರೆ. ಅಂಡ್ ಪರ್ಸನಲಿ ನಮಗೆ ಈ ಎಲ್ಲ ಟ್ರ್ಯಾಕ್ಸ್ ಗಳು ವರ್ಕ್ ಆಗಿದೆ. ನಮ್ಮ ಪ್ಲೇ ಲಿಸ್ಟ್ ನಲ್ಲಿ ಕೂಡ ಅವು ಸೇರಿಕೊಂಡಿದ್ದೇವೆ ಅಂತ ಹೇಳ್ತೀನಿ. ಬಾಬಿ ಡಿಯೋಲ್, ಪ್ರಕಾಶ್ ರಾಯ್, ಹಾಗೇನೆ ಮೇನ್ ಲೀಡ್ ಆಗಿರುವಂತಹ ಪೂಜಾ ಹೆಗಡೆ ಅವರು ಕೂಡ ಕಮ್ಮಿ ಶಾರ್ಟ್ಸ್ಗಳು ಇದಾವೆ, ಅವರಿಗೆ ಒಳ್ಳೆ ಸ್ಪೇಸ್ ಇರುತ್ತಾ ಅಥವಾ ವಿಜಯ್ ಅವರ ಸ್ಟ್ಯಾಂಡಮ್ ಅವರ ರೋಲ್ ನಲ್ಲಿ ಹೈಡ್ ಮಾಡಿ ಹಾಕುತ್ತಾ ಅನ್ನೋದನ್ನ ಸಿನಿಮಾ ನೋಡಿ ಉತ್ತರಿಸಬೇಕು. ನಾವು ಮೊದಲನೇ ಹೇಳಿದಂಗೆ ಇದೊಂದು ಫೇರ್ವೆಲ್ ರಿಮೇಕ್ ಮಾತ್ರ ಆಗಿರಬಹುದು ಅನ್ನೋದೇ ಕಾರಣ ಇಲ್ಲಿ ತೋರಿಸಿರುವಂತಹ ಪೊಲಿಟಿಕಲ್ ಆಂಗಲ್ನ ಗಮನದಲ್ಲಿ ಇಟ್ಟುಕೊಂಡು ವಿಜಯ್ ಅವರು ರಾಜಕೀಯ ಪ್ರವೇಶವನ್ನ ಒಂದು ಸಣ್ಣ ಪುಷ್ ಕೊಡುವಂತಹ ಕೆಲಸ ಈ ಸಿನಿಮಾ ಮಾಡಬಹುದು. ಅವರು ಡೈರೆಕ್ಟರ್ ಆಗಿ ಎಷ್ಟು ವಿಷಯಗಳನ್ನ, ಸಂದೇಶಗಳನ್ನ ಈ ಸಿನಿಮಾದ ಮೂಲಕ ಹೇಳಬಹುದು ಅನ್ನೋದು ನಮ್ಮ ಇಮ್ಯಾಜಿನೇಷನ್. ಇನ್ನು ವಿಜುವಲಿ ಈ ಸಿನಿಮಾದಲ್ಲಿ ಸಾಕಷ್ಟು ಕಂಜಿನಿಯರಿಂಗ್ ಎಲಿಮೆಂಟ್ಸ್ ಗಳು ಇದಾವೆ. ಪ್ರತಿ ವೈಟ್ ಫ್ರೇಮ್ ನಲ್ಲೂ, ಎಸ್ಪೆಷಲಿ ಕತ್ತಲಿನ ಪೋರ್ಷನ್ ನಲ್ಲೂ ಎಲ್ಲವೂ ಯೂನಿಕ್ ಅನ್ಕ್ಲಿಯರ್ ಆಗಿ ಕಾಣ್ತಾ ಇದಾವೆ. ಗ್ರೀನ್ ಸ್ಕ್ರೀನ್ ನ ಬಳಕೆ ಬಹಳಷ್ಟು ಕಡೆ ಆಗಿದೆ ಅಂಡ್ ಔಟ್ಪುಟ್ ಆವರೇಜ್ ಆಗಿದೆ ಅಂತ ಕೂಡ ಹೇಳಬಹುದು. ಸಾಕಷ್ಟು ಕಡೆ ಇದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕಾಲ್ ಔಟ್ ಕೂಡ ಮಾಡಲಾಗಿದೆ. ಇದು ಒಂದು AI ಜನರೇಟೆಡ್ ಫ್ರೇಮ್ ಇತ್ತು. ಜೆಮಿನೈಟ್ ನ ಲೋಗೋ ಆ ಫ್ರೇಮ್ ನಲ್ಲಿ ತೆಗೆದು ಇವುದನ್ನ ಮರೆತು ಬಿಟ್ಟಿದ್ದಾರೆ ಅಲ್ಲ ಅನ್ನುವಂತಹ ಕೂಗು ಆನ್ಲೈನ್ ನಲ್ಲಿ ಕೇಳ್ತಾ ಇತ್ತು. ಈಗ ಸಿನಿಮಾದ ತಂಡ ಅದನ್ನೆಲ್ಲ ಬ್ಲರ್ ಮಾಡಿದೆ ಅಂಡ್ ಇದರಿಂದ ಒಂದು ಮಟ್ಟಿಗೆ ಆಡಿಯನ್ಸ್ ನ ಗ್ರಾಂಟೆಡ್ ಆಗಿ ತಗೊಂಡಿರಬಹುದು ಅಂತ ಕೂಡ ಅನಿಸ್ತು. ಇನ್ನು ಕರ್ನಾಟಕದ ಕನ್ನಡದವರ ಪ್ರೊಡಕ್ಷನ್ ಸಂಸ್ಥೆ ಆಗಿದ್ರು ಕೂಡ ಕನ್ನಡದಲ್ಲಿ ಇವರ ಟ್ರೈಲರ್ ಬಂದಿಲ್ಲ ಅಂಡ್ ಕನ್ನಡದ ವರ್ಷನ್ ನ ಯಾವ ಸೂಚನೆ ಕೂಡ ಇಲ್ಲಿ ಕಂಡು ಬಂದಿಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದನ್ನ ನಮ್ಮ ಆಡಿಯನ್ಸ್ ಆದ ನೀವೇ ಹೇಳಬೇಕು. ಇನ್ ಮೈ ಒಪಿನಿಯನ್ ಪ್ರಕಾರ ಹೇಳೋದಾದ್ರೆ,
ಇದೊಂದು ಒಳ್ಳೆ ಟ್ರೈಲರ್ನ ಕಟ್ಟು. ವಿಜಯ್ ಅವರ ಕೊನೆಯ ಸಿನಿಮಾ. ಇಷ್ಟು ವರ್ಷದ ಕೆರಿಯರ್ಗೆ ಒಂದು ಒಳ್ಳೆ ಫೇರ್ವೆಲ್ ಅಂಡ್ ಸಂಡ್ ಆಫ್ ಸಿಗಲಿ ಅಂತ ಹೇಳ್ತಾ, ಅಲ್ಲದೆ ಸ್ಟೋರಿ ಟೆಲ್ಲಿಂಗ್ ಪಾಯಿಂಟ್ ಆಫ್ ವ್ಯೂ ನಲ್ಲೂ ಸಿನಿಮಾ ಗೆಲ್ಲಲಿ ಅಂತ ಹಾರೈಸ್ತಾ. ಇದಾಗಿತ್ತು ಜನನಾಯಕ ಮೂವಿ ಟ್ರೈಲರ್ ರಿವೈವ್. ಇನ್ನು ಸಿನಿಮಾ ಹೇಗೆ ಮೂಡಿ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.